ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಯಾರೇ ಇದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೇ ಇದ್ರೂ ಕೂಡ ಅವ್ರನ್ನ ಮೊದಲೇ ಹೇಳಿದ್ದೀನಿ, ನಾನು ಗುಂಡಾಕಿ ಅವ್ರ ನೇಣುಗಂಬಿಕೆ ಏರಿಸಿ ಅಂತ ಹೇಳಿದ್ದೀನಿ. ನನಗೆ ಗೊತ್ತಿಲ್ಲ ಅವ್ನು ಯಾರು, ರವಿ ನಮ್ಮ ಕಾರ್ಯಕರ್ತನ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಅಲ್ಲ, ಸಿಂಧಿಗಳಿಗೆ ಏನಾಗಿತ್ತು ಸರ್? ಸಿಂಧಿಗಳೊಳಗಡೆ ಅದು ಆಗಿರ್ತಾರೆ, ಅವ್ರಿಗೇನು ಗುಂಡಾಕಿರಿ ಅಲ್ಲ, ನಾನು ಹೇಳ್ತಾನೆ ಕ್ರಮ ತೆಗೆದುಕೊಳ್ಬೇಕು. ನನಗೆ ಗೊತ್ತಿಲ್ಲ ಅವ್ನು ಬಿಜೆಪಿ ಕಾರ್ಯಕರ್ತನ ಗೊತ್ತಿಲ್ಲ. ಮಂಡ್ಯ ಪ್ರಕರಣದಲ್ಲಿ ನೀವು ಇದು ನಿಂಬರ ಪರಿಸ್ಥಿತಿ ಕ್ಲೋಸ್ ಮಾಡಿದ್ರಿ ಸರ್ ಕೇಸ್, ನಿಮ್ಮ ಸರ್ಕಾರನೇ ಅವಾಗ ಯಾಕೆ ಗುಂಡಾಕಿಲ್ಲ? ಅವನು ನಮ್ಮ ಕಾರ್ಯಕರ್ತ ಆದ್ರೆ ಒಂದ್ ಕ್ಷಣನೂ ಕೂಡ ಅವ್ನು ಇಟ್ಕೊಳಕ್ಕೆ ಮಾಡ್ತಾರೆ, ಕೋರ್ಟ್ ಮಾಡ್ತಾರೆ. ನಮ್ಮ ಪಾರ್ಟಿ ಕಾರ್ಯಕರ್ತ ಅನ್ನೋದಕ್ಕೆ ಏನು ದಾಖಲೆ ಏನಂತ ಕೊಟ್ಟಿದ್ದಾರೆ? ದಾಖಲೆ ಏನಾದ್ರು ಕೊಟ್ಟಿದ್ದಾರೆ? ನಮ್ಮ ಪಾರ್ಟಿ ಕಾರ್ಯಕರ್ತ ಯಾವತ್ತೂ ಆ ಪ್ರಶ್ನೆ ಬರೋದೇ ಇಲ್ಲ, ಕೂಗೋ ಪ್ರಶ್ನೆನೇ ಬರಲ್ಲ. ಮತ್ತೆ ಪಾಕಿಸ್ತಾನ ಬಾವುಟ ಆರಿಸೋ ಪ್ರಶ್ನೆ ಬರೋದೇ ಇಲ್ಲ. ಅದು ಸಿಂದಗಿ ಇರ್ಬೋದು, ಮಂಡ್ಯ ಇರ್ಬೋದು. ಮಂಡ್ಯನ ನಂಗೆ ಭಾಳ ಪರಿಚಯ ಇದೆ. ನಾನು ಆ ಥರ ರವಿ ಅನ್ನೋ ವ್ಯಕ್ತಿನೇ ನಾನು ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಕೊಡಿ, ಅದಕ್ಕೆಲ್ಲ ದಾಖಲೆ ಇದ್ರೆ ಕೊಡಿ, ನಾನು ಇಲ್ಲೇ ಇರ್ತೀನಿ. ಇನ್ನೂ ಅವನು ಯಾರು ನನಗೆ ಗೊತ್ತಿಲ್ಲ. ಏನಾದ್ರು ಸರ್, ನಾನು ಚೆಕ್ ಮಾಡ್ತೀನಿ ಅದನ್ನ. ಈಗ ನೀವು ಹೇಳಿದಿರಲ್ಲ, ಇವತ್ತೇ ಚೆಕ್ ಮಾಡ್ತೀನಿ, ಈಗಲೇ 5 ನಿಮಿಷದಲ್ಲೇ ಚೆಕ್ ಮಾಡ್ತೀನಿ. ಆರೋಪಗಳಿರಂತವಲ್ಲ, ದಾಖಲೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾರ್ಯಕರ್ತರನ್ನು ಕೇಳ್ತಾರೆ. ಅಲ್ಲಿ ನೀವು ಸರ್ಟಿಫೈ ಮಾಡಲ್ಲ, ಇವರು ಕಾರ್ಯಕರ್ತರು ಕೇಳೋದಾ? ಮೆಂಬರ್ಶಿಪ್ ನಂಬರ್ ಇದೆ ಇರುತ್ತೆ. ಬಾಯಿ ಹಿಡಿತಾರ ತಗೊಂಡು ನೋಡ್ತೀನಿ. ನಾನು ಬೇಕಾದ್ರೆ 10 ನಿಮಿಷ ಟೈಮ್ ಕೊಟ್ರೆ 10 ನಿಮಿಷದಲ್ಲೇ ಮಾತಾಡ್ತೀನಿ. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuro Psychiatry Hospital. ಕರ್ನಾಟಕ ಒಂದು ರೀತಿ ಬೆಂಗಳೂರು. ಈ ಭಯೋತ್ಪಾದನಾ ಚಟುವಟಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 9 ತಿಂಗಳಿಂದ ಕಾನೂನು ವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ಬೆಳಗಾವಿಯ ದೇಶದಲ್ಲಿ ಬೆತ್ತಲೆ ಪ್ರಕರಣ, ST ಮಹಿಳೆ, ಹಾವೇರಿಯಲ್ಲಿ ಗ್ಯಾಂಗ್ ರೇಪ್, 7 ಜನದ ಗ್ಯಾಂಗ್ ರೇಪ್ ಇರ್ಬೋದು, ವಿಧಾನಸೌಧ ಮತ್ತು ರಾಮೇಶ್ವರ ಕೆಫೆ, ಈ ಥರದ ಇನ್ನೂ ಕೊಲೆಗಳು, ಗುಲ್ಬರ್ಗಲ್ಲಿ ಆಗ್ತಾ ಇರುವಂಥ ರಾಜಕೀಯ ಕೊಲೆಗಳು, ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ಅಷ್ಟು ಹದಗೆಟ್ಟಿರುವಂಥದ್ದು ಕಾಣ್ತಾ ಇದೆ. ಈಗ ಪದೇ ಪದೇ ಕಾಂಗ್ರೆಸ್ ಅವರು ಹೇಳ್ತಾ ಇರೋವಂಥದ್ದು, ಕುಕ್ಕರ್ ಬಾಂಬ್ ಆದಾಗೂ ಕೂಡ ಅವರು ಅಮಾಯಕರು ಅಂತ ಹೇಳಿದ್ರು, ಮತ್ತು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಆಮೇಲೆ ಅವರು ದೇಶದ್ರೋಹಿಗಳು ಅಂತ ಈಗ ಜೈಲಲ್ಲಿದ್ದಾರೆ. ಅದಾದಮೇಲೆ ಇದು ವಿಧಾನಸೌಧದಲ್ಲೂ ಕೂಡ ಕೂಗೇ ಇಲ್ಲ, ಆ ಥರದವ್ರು ಯಾರೂ ಇಲ್ಲೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ. ಈಗ ಕಾಂಗ್ರೆಸ್ ಕಾರ್ಯಕರ್ತರೇ ಕೂಗಿರೋದು, ಇದು ಪ್ರೂವ್ ಆಯಿತು. ನೆಕ್ಸ್ಟ್ ಇರೋವಂಥದ್ದು ರಾಮೇಶ್ವರ ಕೆಫೆ. ರಾಮೇಶ್ವರ ಕೆಫೆನ ಕಾಂಗ್ರೆಸ್ ಅವರು ಮೊದಲೇ ಹೇಳ್ಬಿಟ್ರು, ಇದು ಬಿಸ್ನೆಸ್ ರೈವಲ್ರಿ ಇದು ಅಂತ. ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದ್ರು, ಶಿವಕುಮಾರ್ ಅವರು, ಇದು ಬಿಸ್ನೆಸ್ ಇಂದ ಆಗಿರುವಂತ ಇದು ಅಂತ. ಈಗ ಏನು ಹೇಳ್ತಾ ಇದ್ದಾರೆ, ಈಗ ಅದು ಪೂರ್ತಿ ಭಯೋತ್ಪಾದನಾ ಚಟುವಟಿಕೆ ಅಂತ ಪ್ರೂವ್ ಆಗ್ತಾ ಇದೆ. ಅಂದರೆ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥದ್ದು, ಅದರಿಂದ ರಾಜಕೀಯ ಲಾಭ ಪಡೆಯುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ವೋಟ್ ಹಾಕಿ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನ ಆ ಸಮುದಾಯಕ್ಕೆ ತಂದಿರುವಂಥದ್ದು ನಾಚಿಕೆಗೇಡಿನ ಕೆಲಸ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ನಾನು ನನ್ನ ಭಾರತ ಮಾತೆಯ ಪ್ರೀತಿಯನ್ನ ಯಾರು ಪರೀಕ್ಷೆ ಮಾಡೋಕ್ಕಾಗಲ್ಲ ಅಂತ. ಈ 3 ಪರೀಕ್ಷೆಯಲ್ಲಿ ನೀವೆಲ್ಲಿ ಪಾಸ್ ಆಗಿದ್ದೀರಾ? ನನ್ನ ಪರೀಕ್ಷೆ ಮಾಡೋಕ್ಕೆ ಆಗಲ್ಲ ಅಷ್ಟು ಗಟ್ಟಿ ಅಂತ ಹೇಳ್ತೀರಲ್ಲ, ಈ 3 ಪರೀಕ್ಷೆಯಲ್ಲಿ ನೀವೇನು ನಡ್ಕೊಂಡ್ರಿ? ಪ್ರತಿ ಪರೀಕ್ಷೆಯಲ್ಲೂ ಸಮರ್ಥನೆ ಮಾಡಿದ್ರಿ, ಇಲ್ಲ ಅಂತೇಳಿ. ಈಗ ಎಲ್ಲ ಕಡೆ ಪ್ರೂವ್ ಆಗ್ತಾ ಇದೆ. ಅಂದರೆ ಒಂದು ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂಗಳನ್ನ ದ್ವೇಷ ಮಾಡುವಂಥದ್ದು. ರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಹೇಳಿದ್ರು, ಅದು ಡಿಸ್ಪ್ಯೂಟೆಡ್ ಲ್ಯಾಂಡು, ಅಯೋಧ್ಯೆಯಲ್ಲಿರೋ ರಾಮ ಮಂದಿರ ಡಿಸ್ಪ್ಯೂಟೆಡ್ ಲ್ಯಾಂಡು, ನಾವು ಹೋಗಲ್ಲ ಅಂತ ಹೇಳಿದ್ರು.
ಮತ್ತು ಇಡೀ ಕರ್ನಾಟಕದಲ್ಲಿ ರಾಮ ಪ್ರತಿಷ್ಠಾಪನೆ ದಿನ ಎಲ್ಲ ಕಡೆನೂ ಅಕ್ಷತೆ ಏನು ಪೂಜೆ ಇತ್ತು ಅದಕ್ಕೆ ವಿರೋಧ ಮಾಡಿಸ್ತಾರೆ ಎಲ್ಲ ಕಡೆ ಅಂತ ಹೇಳ್ದ. ಈಗ ಲಿಪ್ ಟೆಸ್ಟ್ ಮಾಡಿದಾಗ ಅವರು ಕನ್ಫರ್ಮ್ ಆಗಿದೆ ಅವನೇ ಕೂಗಿದ್ದಾನೆ ಅಂತೇಳಿ ಅಲ್ಲಿ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ ಮತ್ತು ವಾಯ್ಸ್ ಅದರಲ್ಲೂ ಕನ್ಫರ್ಮ್ ಆಗಿದೆ. ನಾನು ಕಾಂಗ್ರೆಸ್ ಅವರ ಕೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ದಿನ ಏನು ಹೇಳ್ತಾ ಇದ್ರಿ ನೀವು? ಫಸ್ಟು ವಿಧಾನಸಭೆ ಅಧಿವೇಶನದಲ್ಲಿ ನಾವು 2 ದಿನ ಧರಣಿ ಮಾರಿ ಹೋರಾಟ ಮಾಡಿದಾಗ ನಿಮ್ಮ ಹೇಳಿಕೆ ಏನು? ಕೂಗೇ ಇಲ್ಲ, ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಅದಾದ್ಮೇಲೆ 2 ದಿನದ ಹಿಂದೆ ಚಲುವರಾಯಸ್ವಾಮಿ ಅವರೆಲ್ಲ ಇದೆಲ್ಲ ಬಿಜೆಪಿಯರೇ ಕೂಗ್ಸಿರೋದು ಅಂತ. ಈಗೇನು ಹೇಳ್ತೀರಾ ಕಾಂಗ್ರೆಸ್ ಅವರಿಗೆ? ಈಗ ಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ಅವರು, ಚಲುವರಾಯಸ್ವಾಮಿ ಅವರು, ಈ ಥರ ಭಾಳಷ್ಟು ಜನ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ರು, ಕೂಗೇ ಇಲ್ಲ ಅಂತೇಳಿ. ಈಗ ನಿಮ್ಮ ಧ್ವನಿ ಯಾಕೆ ಅಡಗೋಗ್ಬಿಟ್ಟಿದೆಯಲ್ಲ? ಇಷ್ಟು ದಿನ ನಾವೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಇದ್ವಿ. ಈಗ ಕರ್ನಾಟಕದಲ್ಲಿ ಪಾಕಿಸ್ತಾನದ ಮಕ್ಕಳು ಹುಟ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ದಿನ ಭಾರತೀಯ ಮಕ್ಕಳು ಮಾತ್ರ ಇಲ್ಲಿ ಜನ್ಮ ತಾಳ್ತಾ ಇದ್ರು. ಈಗ ಇದು ಪಾಕಿಸ್ತಾನ ಮಕ್ಕಳು ಹುಟ್ಟುವಂಥದ್ದಕ್ಕೂ ಅಡ್ಡೆ ಆಗ್ಬಿಟ್ಟಿದೆ. ಅವ್ರಿಗೂ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಲ್ಲೇ ಕೊಡುವಂಥ ವ್ಯವಸ್ಥೆನೂ ಪಾಕಿಸ್ತಾನ ಮಕ್ಕಳಿಗೂ ಆಗ್ತಾ ಇದೆ. This video is sponsored by Mahalakshmi Jewelers, Manu Multi Speciality Hospital, KBN University, Shahin Group of Institutions, Surat Khazana, Al Sharia Group of Institutions, and by Big Neuropsychiatry Hospital.